ನಮಸ್ಕಾರ. ಅಮ್ಮಮ್ಮಸ್ ಕೆರೆಚ್ಗೆ ಸ್ವಾಗತ. ಇವತ್ತು ಡಿಫ್ರೆಂಟ್ ಆದ ಸಜ್ಜೆ ಕಡುಬು ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಕಡುಬಿಗೆ ಬೇಕಾಗಿರೋ ಪದಾರ್ಥಗಳು: 1 ಕಪ್ ಸಜ್ಜೆ ಹಿಟ್ಟು, 1 ಕಪ್ ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ, ಒಣಕೊಬ್ಬರಿ ಪುಡಿ, ದ್ರಾಕ್ಷಿ, ಗೋಡಂಬಿ, ನೀರು. ಸಜ್ಜೆ ಕಡುಬು ಮಾಡೋಕ್ಕೆ ಬೆಲ್ಲದ ಪಾಕ ಮಾಡ್ಕೋಬೇಕು. ಫಸ್ಟ್ ಪ್ಯಾನ್ ಇಟ್ಕೊಂಡು ಸ್ಟವ್ ಹಚ್ಕೊತಾ ಇದ್ದೀನಿ. ನಾವು ತೊಗೊಂಡಿರುವಂಥ ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಇದರೇನಾದರೂ ಗಲೀಜು ಇರುತ್ತೆ, ಅದಕ್ಕೆ ಈ ಥರ ಪಾಕ ಮಾಡಿಕೊಂಡು ಆಮೇಲೆ ಸೋಸ್ಕೊಳ್ಳೋಣ. ಈಗ ಇದು ಎಳೆ ಪಾಕ ರೆಡಿಯಾಗಿದೆ ನೋಡಿ. ಈಗ ನಾವು ಸೋಸ್ಕೊಳ್ಳೋಣ. ಇದರಲ್ಲಿ ಏನಾದರೂ ಗಲೀಜಿದ್ರೆ ಬರಲಿ ಅಂತ. ಬೆಲ್ಲದ ಪಾಕ ರೆಡಿಯಾಗಿದೆ. ನಾವು ಇದಕ್ಕೆ ಏಲಕ್ಕಿ ಪೌಡ್ರು, ಒಣಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ, ಸಜ್ಜೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರು ಕೂಡ ಹಾಕೋಬೋದು. ನೋಡಿ, ನಾವು ತಗೊಂಡಿರುವಂಥ ಬೆಲ್ಲ, ಸಜ್ಜೆ ಹಿಟ್ಟು ಎಲ್ಲ ಕರೆಕ್ಟಾಗಿ ಆಗ್ತಾಯಿದೆ ನೋಡಿ. ಈ ಅದಕ್ಕೆ ಬಂದರೆ ಸಾಕು. ಇವಾಗ ನಾವು ಇಡ್ಲಿ ಪ್ಲೇಟ್ ತೊಗೊಂಡು ತುಪ್ಪ ಸವರ್ಬಿಟ್ಟು ಇದನ್ನು ಕಡುಬು ಥರ ಮಾಡಿ ಜೋಡಿಸ್ಕೊಂಡು ಹಬೆಯಲ್ಲಿ ಬೇಯಿಸ್ಕೋಬೇಕು. ತುಪ್ಪ ಸವರ್ತಾ ಇದ್ದೀನಿ ಇಡ್ಲಿ ಪ್ಲೇಟ್ಗೆ. ಈಗ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಈ ಥರ ಕಡುಬು ಥರ ಮಾಡ್ಕೊಳ್ಳಿ. ಮಕ್ಕಳಿಗೆ ತುಂಬ ಹೆಲ್ತಿಯಾಗಿರುತ್ತೆ, ತುಂಬ ಒಳ್ಳೆಯದಿದು. ಮಾಡಿಕೊಡಿ. ಆಂಧ್ರದಲ್ಲಂತೂ ತುಂಬ ಫೇಮಸ್ ಇದು. ಸಜ್ಜೆ ಕಡುಬು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇಡ್ಲಿ ಪಾತ್ರೆಯಲ್ಲಿ ಕಡುಬು ಇಡ್ತಾ ಇದ್ದೀನಿ. ಸಂಜೆ ಹೊತ್ತಲ್ಲಿ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಹೆಲ್ತಿಯಾಗಿರುತ್ತೆ, ಕೊಡಿ. ಈಗ ಇದು 10 ನಿಮಿಷ ಬೇಯಲಿ. 10 ನಿಮಿಷ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಸ್ಟವ್ ಆಫ್ ಮಾಡೋಣ. ಆಗಿದೆ ಇದು. ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸಜ್ಜೆ ಕಡುಬು ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಮಾಡಿಕೊಂಡು ತಿಂದ್ಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು.